ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನಿಮಿಷ, ಎಲ್ರಿಗೂ ಒಟ್ಟಿಗೆ ಒಬ್ರೊಬ್ರು ಒಂದೊಂದೆರಡು ಮಾತಾಡಿ ಸರ್, ತೊಂದರೆ ಮ್ಯಾಮ್ ಪ್ಲೀಸ್. ಇರಲಿ ಸರ್, ಒಂದೆರಡು ಮಾತಾಡಿ ಸರ್, ಮಧ್ಯ ಹೋಗಬೇಡಿ. ನನ್ನ ಆತ್ಮೀಯ ಸ್ನೇಹಿತರು, ರಾಜೇಶ್ ಗೌಡ್ರು ನಿರ್ದೇಶನದ ಅರಸಂಗನ ಪ್ರೇಮ ಪ್ರಸಂಗ ಯಶಸ್ವಿಯಾಗಿ ತೆರೆ ಕಾಣಲಿ, ಯಶಸ್ವಿಯಾಗಿ 100 ದಿವಸ ಚಿತ್ರಮಂದಿರ ಓಡಲಿ ಅಂತೇಳಿ ನಾವೆಲ್ಲ ಸಹಕಾರ ಇದ್ದೇ ಇರುತ್ತೆ. ಮತ್ತು ನಾವು ಸಹಿತ ತಮ್ಮ ಜೊತೆ ಸೇರಿಕೊಂಡು ಅದ್ದೂರಿಗೆ ಮತ್ತೊಮ್ಮೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನಪಟ್ಟು ಯಶಸ್ವಿಯಾಗಿ ತೆರೆ ಕಾಣಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ತೇಜು ಮಸಾಲ ಕಂಪನಿಯ CA ಆದ ರಾಜೇಶ್ ಅವರು ಸುಮಾರು ದಿನಗಳಿಂದ ಬಂದು ಈ ಥರ ಒಂದು ಮೂವಿ ಮಾಡ್ತೀವಿ ಅಂದಾಗ ನನಗೆ ಆಶ್ಚರ್ಯ ಆಯಿತು. ಬಟ್ ಅವರು ಆಲ್ರೆಡಿ ಸುಮಾರು ಎಲ್ಲ ಪ್ರೊಡ್ಯೂಸರ್ಗಳಿಗೂ ಅವರು CA ಆಗಿ ಅಪಾಯಿಂಟ್ ಆಗಿದ್ದಾರೆ. ಬಟ್ ನಮಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಹೆಸರು ಕೇಳಿದಾಗ ಇದು ಒಂದು ಹೊಸ ಕಾಮಿಡಿ ಚಿತ್ರ ಮಾಡ್ತಾ ಇದ್ದಾರೆ, ಮಾಡಿ ಒಳ್ಳೇದಾಗಲಿ ಅಂತ ಅವತ್ತೂ ಕೂಡ ಹೇಳಿದ್ವಿ. ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಕೊಡ್ತೀವಿ ಅಂತಲೂ ಹೇಳಿದ್ವಿ. ಈಗಲೂ ಕೂಡ ಅದೇ ಥರ ನಡ್ಕೋತಾ ಇದ್ದೀವಿ. ಮುಂದೆ ಈ ಚಿತ್ರ ಯಶಸ್ವಿಯಾಗಿ ಕನ್ನಡ ನಾಡಿನಾದ್ಯಂತ ಒಳ್ಳೆ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಆಫ್ ಸಿವಿಲ್ ಸರ್ವಿಸಸ್ ಕಡೆಯಿಂದ ನಮ್ಮ CA ಆಗಿರೋ ರಾಜೇಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬಹುದು. ನಾನು 5 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅವ್ರು ಏನು ಮಾಡಿದ್ರು ತುಂಬ ಪ್ಯಾಷನಿಂದ ಮಾಡ್ತಾರೆ. ಅವರು CA ಆಗಿರ್ಬೋದು, ಅವ್ರ ಜಿಮ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದು. ಈಗ LLB ಕೂಡ ಮಾಡಿದ್ದಾರೆ. ಸೊ ಎಲ್ಲ ಸೇರಿಸಿ ನೋಡಿದರೆ ಅವರು ಈಸ್ ಫುಲ್ ಆಫ್ ಪ್ಯಾಷನ್. ಆ್ಯಂಡ್ ಐ ವಿಶ್ ಅರಸಯ್ಯನ ಪ್ರೇಮ ಪ್ರಸಂಗ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಡು ಫಸ್ಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ ರಾಜೇಶ್ ಅವರೇ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಮೇ ಇಟ್ ಹಿಟ್ ಅ ಸೆಂಚುರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಹಾಗೆ ನಮ್ಮೊಂದಿಗೆ ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ಮಾಪಕರಿದ್ದಾರೆ. ಶ್ರೀಯುತ ನವರಸನ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಂದೊಂದಿತ್ತು ಕಾಲದ ಪ್ರೊಡ್ಯೂಸರ್ ಶ್ರೀಯುತ ಸುರೇಶ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಸರ್ ಬನ್ನಿ ಸರ್. ನೀವು ಇಲ್ಲಿಲ್ಲ ಅಂದ್ರೆ ನಮ್ಗೆ ಧೈರ್ಯ ಬರಲ್ಲ. ಬನ್ನಿ. ಅರಸಯ್ಯನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಸರ್ ತುಂಬ ಇಷ್ಟಪಟ್ಟು, ಅಂದರೆ ಒಂದು ಫ್ಯಾಷನ್ನಿಂದ ಈ ಸಿನಿಮಾನ ಮಾಡಿ ಒಂದು ಏನಂತಾರೆ, ಈಗ ನಾನು ಪ್ರೊಡಕ್ಷನಲ್ಲಿದ್ದಾಗ ಅವರು ನಮ್ಮದು CA ಆಗಿ ಸುಮಾರು ನಂದು ಒಂದು 5-6 ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು. ಇವತ್ತು MMB ಲೆಗಸಿ ಆಗ್ಬೋದು, ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು. ಅಂಥ ಒಂದು ಇದು ಬಾಂಧವ್ಯ ನನಗೂ ಅವ್ರಿಗಿದೆ. ಬಟ್ ಇದ್ರೂ ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಜಾನರಲ್ಲಿ ಈ ಸಿನಿಮಾನ ತರಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಮಾಡಿದ್ದಾರೆ. ಮಾಂತೇಶ್ ಆಗ್ಬೋದು, ಮತ್ತು ರಶ್ಮಿತಾ ಅವರಾಗಿರ್ಬೋದು, ಮಿಕ್ಕಿದ ನಮ್ಮ ಡೈರೆಕ್ಟರ್ ದೀಪು ಅವರು ಹೊಸ ಪ್ರಯತ್ನ. ಫಸ್ಟ್ ಸಿನಿಮಾ ಆದರೂ ಒಂದು ಒಳ್ಳೆ ಕಾಮಿಡಿ ಜಾನರ್ನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಬಟ್ ಅವರು ಮಾಡಿರೋಂಥ ಪ್ರಯತ್ನ ಸೆಪ್ಟೆಂಬರ್ 19ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾಯಿದೆ. ಅರಸಯ್ಯನ ಅರಸಿ ಅಂತ ಕೇಳ್ಕೊತೀನಿ ಕನ್ನಡ ಜನತೆ ಹತ್ರ. ಯಾಕಂದರೆ ಇವಾಗ ಕಾಮಿಡಿ ಜಾನರ್ಗಳು ಚೆನ್ನಾಗಿ ವರ್ಕ್ ಆಗ್ತಿದೆ. ಅದೇ ಥರ ಈ ಸಿನಿಮಾನು ವರ್ಕ್ ಆಗಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜೇಶ್ ಸರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ನಿಮಗೊಂದು 100 ಕೋಟಿ ಕ್ಲಬ್ ಸೇರಿ ಅಂತ ಕೇಳ್ಕೊತೀನಿ. ಹಂಗೆ ನಮ್ಮ ಸುರೇಶ್ ಸರ್ದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು, ಅಂದೊಂದಿತ್ತು ಕಾಲ. ಆಲ್ ದಿ ಬೆಸ್ಟ್ ಸುರೇಶ್ ಅಣ್ಣ, ಒಳ್ಳೆ ರಿಪೋರ್ಟು ಬಂದಿದೆ, ಒಳ್ಳೇದಾಗಬೇಕು. ನೀವು ಒಂದು ಕ್ಲಬ್ ಸೇರ್ಕೋಬೇಕು. ಕಿಂಗ್ ಕ್ಲಬ್. ಎಲ್ರಿಗೂ ನಮಸ್ತೆ. ನಮ್ಮ ಸ್ನೇಹಿತರು ರಾಜೇಶ್ ಸಾರು ಅಂದರೆ ಎಲ್ಲ ತೇಜು ಮಸಾಲ ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೋಗಿ ಡಿಸ್ಕಸ್ ಮಾಡಿ ಹೇಳಿದ್ದಾರೆ ಮುಂಚೆನೇ.
ನಮಗೆ ಸಿನಿಮಾ ಎಲ್ಲ ಆದಮೇಲೆ ಹೇಳಿದ್ದಾರೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ. ನೋಡಿ ಹೆಂಗಿದೆ ಕಾಕತಾಳಿ ಅಂದರೆ ಇದೆ. ನಮಗೆ ಸಿನಿಮಾ ಮುಗಿಸ್ಕೊಂಡು ಬಂದರು ನಮ್ಮ ಹತ್ರ, ಸರ್ ನಮ್ಮ ಸಿನಿಮಾ ನಮ್ಮದೊಂದು ಸಿನಿಮಾ ಮುಗಿದೈತಿ ಅಂತ ಬಂದು ಹೇಳಿದ್ರು. ಥ್ಯಾಂಕ್ ಯು ರಾಜೇಶ್ ಸರ್ ಅಂತ ಹೇಳಿದೆ. ಹಾಗೆ ನೋಡಿದೆ ಟ್ರೈಲರ್ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿಯಾಗಿ ಸೂಪರಾಗಿದೆ. ಹಾಡುಗಳೊಂದು ಎರಡು ಸೂಪರ್ ಚೆನ್ನಾಗಿ ಬಂದಿದೆ. ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ 19ನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ರಾಜೇಶ್ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಜೇಶ್ ಸರ್ ನಂದು ಖಂಡಿತ ನಾನು ಸುಧಾ ನಿಮ್ಗೆ ಸಪೋರ್ಟಾಗಿ ನಿಂತ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರತಂಡದ ಪರವಾಗಿ ಒಂದು ಬೊಕೆಯನ್ನು ನೀಡ್ತಾರೆ ನಮ್ಮ ಪ್ರೊಡ್ಯೂಸರ್ಸ್. ನಿಮ್ಮ ಸಿನಿಮಾಗೂ ಕೂಡ ಶುಭವಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮೆಲ್ರಿಗೂ ಕೂಡ ಲೈಫಲ್ಲಿ ಒಂದಷ್ಟು ಟೆನ್ಷನ್ಸ್ ಇರುತ್ತೆ. ಅದರಲ್ಲೂ ಕೂಡ ಬೆಂಗಳೂರು ಅಂತಂದರೆ ಟ್ರಾಫಿಕ್ಕಿಂದ ಹಿಡಿದು ಮಂಡೇ ಮಾರ್ನಿಂಗ್ ಮ್ಯಾನೇಜರ್ ಇನ್ನೇನು ರಿಪೋರ್ಟ್ ಕೇಳ್ತಾರೋ ಅಂತ ಅಲ್ಲಿವರೆಗೂ ಕೂಡ ಇನ್ನು ಸೀರಿಯಲಲ್ಲಿ ನಾಳೆ ಎಪಿಸೋಡಲ್ಲಿ ಇನ್ನೇನಾಗುತ್ತೋ ಅನ್ನೋ ಟೆನ್ಷನ್ನು ನಮ್ಮ ಲೇಡೀಸಿಗಿದ್ರೆ ಎಲ್ರಿಗೂ ಒಂದಲ್ಲ ಒಂದು ಟೆನ್ಷನಲ್ಲಿ ನಾವೆಲ್ಲರೂ ಓಡಾಡ್ತಿರ್ತೀವಿ. ಇಂತಹ ತಲೆಬಿಸಿಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ, ಕಾಮಿಡಿ ಜಾನ್ರ ಇರುವಂತಹ ಸಿನಿಮಾ ಬಂದರೆ ಬಹುಶಃ ನಮ್ಮೆಲ್ರಿಗೂ ಕೂಡ, ಈಗ ಆಲ್ರೆಡಿ ಸರ್ ಹೇಳಿರೋ ಹಾಗೆ ಕಾಮಿಡಿ ಜಾನ್ರ ಈಗ ಚೆನ್ನಾಗಿ ಓಡ್ತಿದೆ. ಕಾರಣ ಒಂದೇ, ಎಲ್ರಿಗೂ ಇಲ್ಲಿ ನಗಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋಂಥ ಒಂದು ಆಶಯ ಎಲ್ರಿಗೂ ಇದೆ. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಚಂದನವನದ ನಿರ್ದೇಶಕರುಗಳು ಆಗಮಿಸಿದ್ದಾರೆ. ಐ ವಿಲ್ ಲೈಕ್ ಟು ವೆಲ್ಕಮ್ ಎಸ್ ಗೋವಿಂದು ಸರ್, ದಯವಿಟ್ಟು ಬರಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಗುರುದೇಶ್ ಪಾಂಡೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಜಡೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ದೇವನೂರ್ ಚಂದ್ರು ಸರ್, ಶ್ರೀಯುತ ಜಾಕಿ ಅವರು, ಶಶಿಧರ್ ಸರ್, ಸುಕೇಶ್ ಶೆಟ್ಟಿ ಅವರು, ಸರ್ ಚಿತ್ರತಂಡದ ಪರವಾಗಿ ನಿಮಗೊಂದು ಬೊಕೆಯನ್ನು ನೀಡ್ತಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು. ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಟ್ರೈಲರ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಆಡಿಯನ್ಸ್ ಆಗಿ ಒಂದಷ್ಟು ರಿವ್ಯೂಗಳು ನಮ್ಮ ನಡುವೆ ಇರುತ್ತೆ, ಆದರೆ ಇಲ್ಲಿರುವಂಥ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ದಿಗ್ಗಜ ನಿರ್ದೇಶಕರು. ಸೊ ನಿಮ್ಗೇನಿಸ್ತು ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ರಾಜೇಶ್ ಸರ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರೂ ಕಮ್ಮಿ ಆಗುತ್ತೆ. ಈ ಸಿನಿಮಾ ಶುರುವಾಗಿದ್ದ ದಿನದಿಂದಲೂ ಜೊತೆಯಲ್ಲಿದ್ದೀನಿ ನಾನು. ಸಿನಿಮಾ ಬರೀ ಕಾಮಿಡಿ ಜೋನರಲ್ಲ, ನಗ್ತಾ ನಗ್ತಾ ಕಣ್ಣಂಚಲ್ಲಿ ಒಂದು ಚಿಕ್ಕ ನೆನಪಿನ ಬಿಂದು ಬಂದು ನಿಂತು ಬಿಡುತ್ತೆ ಸಿನಿಮಾದಲ್ಲಿ. ಅದ್ಭುತವಾದ ಹಾಡುಗಳು, ಒಳ್ಳೆಯ ಅಭಿನಯ, ಒಳ್ಳೆಯ ಕತೆ, ಇದೆಲ್ಲವನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ನಿರ್ದೇಶಕರು, ಅವ್ರಿಗೆ ಕಣ್ಣಾಗಿರ್ತಕ್ಕಂಥ ಛಾಯಾಗ್ರಾಹಕರು, ಅವರಿಬ್ಬರ ಮಾತುಗಳಿಗೆ ಸಂಗೀತವನ್ನು ಕೊಟ್ಟಂಥ ಸಂಗೀತ ನಿರ್ದೇಶಕರು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ರಾಜೇಶ್ ಸಾರು. ಸಿನಿಮಾ ಖಂಡಿತವಾಗಲೂ ದೊಡ್ಡ ಮಟ್ಟ ಗೆಲ್ಲುತ್ತೆ. ಯಾಕೆಂತಂದರೆ ಕನ್ನಡಕ್ಕೆ ಈಗ ಒಂದು ಒಳ್ಳೆಯ ಯುಗ ಆರಂಭ ಆಗಿದೆ. ಅದನ್ನು ಈ ಸಿನಿಮಾ ಹಾಗೆ ಮುಂದುವರಿಸ್ಕೊಂಡು ಹೋಗುತ್ತೆ. ಅರಸಯ್ಯನ ಪ್ರೇಮ ಪ್ರಸಂಗ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಹಾಗೆ ನಿರ್ದೇಶಕರಾದಂಥ ಸಂತೋಷ್ ಸರ್ ನಮ್ಮೊಂದಿಗಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು.